ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೋಡೋಣ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನಾದ್ರು ಅರ್ಜೆಂಟ್ ಮೆಸೇಜ್ ಅನ್ನೋದಿದೆಯಾ, ಏನಾದ್ರೂ ಹೇಳೋದಕ್ಕಿದೆಯಾ ಅಂತ ಹೇಳಿ. ಸೊ ನೋಡುವ ಯೂನಿವರ್ಸ್ ಕಡೆಯಿಂದ ಏನು ಒಂದು ಮೆಸೇಜ್ ಬರ್ಬೋದು ಅಂತ ಹೇಳಿ. ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನಮ್ಮ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ಕನ್ಸಲ್ಟೇಷನ್ ಬೇಕಿದೆ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ನಾನಿವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮಗಿಲ್ಲಿ ಆಲ್ರೆಡಿ ಶಫಲ್ ಮಾಡುವಾಗಲೇ 2 ಕಾರ್ಡು ಸಿಕ್ಕಿದೆ. ನೋಡುವ ಮುಂದೆ ಏನು. ಇನ್ನು 3 ಕಾರ್ಡು. ಓಕೆ, 3rd ಕಾರ್ಡ್ ಕೂಡ ನನಗೆ ಸಿಕ್ಕಿದೆ. ಇನ್ನು 2 ಕಾರ್ಡ್ ಸಿಗ್ಬೇಕು. ಅದನ್ನ ನಾನು ಶಫಲ್ ಮಾಡಿ ತೆಗಿತೀನಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ಚಾನಲ್ ನ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ, ಓಕೆನಾ. ಮತ್ತೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳು ನಿಮ್ಗೆ ಬಂದು ತಲುಪತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ 5 ಕಾರ್ಡು ಸಿಕ್ಕಿದೆ. 4ನೇ ಕಾರ್ಡು ನಾನು ಓಪನ್ ಮಾಡಿದ್ದೀನಿ, ಮತ್ತೆ 5th ಕಾರ್ಡ್ ಕೂಡ ಓಪನ್ ಆಗಿ ಇಟ್ಟಿದ್ದೀನಿ. ನೋಡುವ, ನಾನು ಒಂದೊಂದೇ ಕಾರ್ಡ್ಸ್ ನ ಡೀಟೇಲ್ಸ್ ನಿಮಗೆ ಹೇಳ್ಕೊತಾ ಬರ್ತೀನಿ ನಿಮಗೆ. ಓಕೆ, ಸೊ ಮೊದಲನೇ ಕಾರ್ಡು ನಮಗೆ ನೈಟ್ ಆಫ್ ಕಪ್ಸ್ ಬಂದಿದೆ. ಓಕೆ, ನೈಟ್ ಆಫ್ ಕಪ್ಸ್ ಬಂದಿದೆ. ಇದು ಒಂಥರ ನಿಮಗೆ ಏನಂತ ಹೇಳಿದ್ರೆ ಎಮೋಷನಲಿ ನೀವು ಸ್ವಲ್ಪ ಇಂಬ್ಯಾಲೆನ್ಸ್ಡ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ಅಂಡ್ ಆಲ್ಸೋ ಇಲ್ಲಿ ಸುಮಾರು ಜನ ಲವ್ ಲೈಫ್ ಸಲುವಾಗಿ ಈ ಒಂದು ರೀಡಿಂಗ್ ನ ನೋಡ್ತಾ ಇರ್ಬೋದು. ತುಂಬಾ ಎಮೋಷನಲ್ ಮೂಮೆಂಟ್ ಆಗಿದೆ ನಿಮಗೆ ಇದು ಅಂತ ಅನ್ನಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಲವ್ ಲೈಫ್ ನ ಕನ್ಫ್ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಪ್ರೀತಿ ಜೀವನದಲ್ಲಿ ನಿಮಗೆ ಇದು ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ ಒಂದಕ್ಕಿಂತ ಜಾಸ್ತಿ ಲೈಕ್ ಲವ್ ಇಂಟ್ರೆಸ್ಟ್ ಬರುವಂತದ್ದು, ಅಥವಾ ನೀವೇನ್ ಅನ್ಕೋತಿದ್ದೀರಾ ಅದು ಆಗ್ತಾ ಇಲ್ಲ, ಆ ತರ ನಿಮಗೆ ಅನ್ನಿಸ್ತಾ ಇದೆ ಲವ್ ಲೈಫ್ ಅಲ್ಲಿ. ಓಕೆ, ಅಂಡ್ ತುಂಬಾ ವಿಷಯಗಳಲ್ಲಿ ನಿಮ್ಮ ಪರ್ಸನ್ ಏನಾದ್ರು ನಿಮಗೆ ಫ್ಲರ್ಟ್ ಮಾಡ್ತಿರ್ಬೋದು, ಅಥವಾ ನಿಮ್ಗೆ ಚೀಟ್ ಮಾಡ್ತಿರ್ಬೋದು, ಅಥವಾ ಅವ್ರ ಲೈಫ್ ಅಲ್ಲಿ ನಾನು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಏನೇನೋ ಮಾಡ್ತೀನಿ ಅಂತ ಹೇಳಿ ಏನನ್ನು ಆಕ್ಷನ್ ತಗೊಳ್ದೆ ಕೂಡ ಇರ್ಬೋದು. ಓಕೆ, ಸ್ವಲ್ಪ ನೀವು ಕೇರ್ಫುಲ್ ಆಗಿ ಇರುವಂತದ್ದು ಇಲ್ಲಿ ತೋರಿಸ್ತಾ ಇದೆ. ಮೇ ಬಿ ತುಂಬಾ ಜನಕ್ಕೆ ಇಲ್ಲಿ ಹೊಸ ಲೈಫ್ ಅನ್ನೋದು, ಅಥವಾ ಹೊಸ ಕಮಿಟ್ಮೆಂಟ್ ಅನ್ನೋದು, ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವಂತದ್ದು ಆ ತರ ನನಗೆ ಕಾಣಿಸ್ತಾ ಇದೆ. ಬಟ್ ನಿಮ್ಮ ಪ್ರೀತಿ ಜೀವನದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರೋದು ಉತ್ತಮ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನೀವು ನಿಮ್ಮ ಪರ್ಸನ್ ಬಗ್ಗೆ ಏನಾದ್ರು ಈ ಒಂದು ರೀಡಿಂಗ್ ನೋಡ್ತಾ ಇದ್ರೆ, ನಿಮ್ಮ ಪರ್ಸನ್ಗೆ ಲೈಕ್ ತುಂಬಾ ಜನ ಆದ್ಮೇಲೆ ಲೈಕ್ ನಾ ಹೇಳೋದು, ಸ್ವಲ್ಪ ನಿಮಗೆ ಏನಾದ್ರು ಚೀಟ್ ಮಾಡ್ತಾರೆ ಅಂತ ನಿಮಗೆ ಫೀಲ್ ಆಗ್ಬೋದು, ಅಥವಾ ಅವ್ರ ಕಡೆಯಿಂದ ನಿಮಗೆ ಡಿಸಪಾಯಿಂಟ್ ಆಗ್ಬೋದು, ಅಥವಾ ನೀವು ಯಾರನ್ನು ಇಷ್ಟಪಡ್ತಿರ್ತೀರಾ ಅವ್ರಿಗೆ ಬೇರೆಯವ್ರ ಮೇಲೆ ಮನ್ಸಾಗುವಂಥದ್ದು, ಇಷ್ಟ ಆಗುವಂಥದ್ದು ಆ ತರ ಅನ್ನಿಸ್ಬೋದು. ಸೊ ಆ ತರ ತುಂಬಾ ಪ್ಲಾನಿಂಗ್ಸ್ ಗಳನ್ನು ಮಾಡ್ಕೊಳ್ತೀರಾ. ಬಟ್ ಅದ್ ಮಾತಾಡ್ಬೇಕು ಇದ್ ಮಾತಾಡ್ಬೇಕು ಏನೇನೋ ಅನ್ಕೋತೀರಾ ನಿಮ್ಮ ಪರ್ಸನ್ ಜೊತೆ. ಬಟ್ ಅವ್ರು ಸಿಕ್ತಾಗ ನೀವು ಅವ್ರ ಹತ್ರ ಏನೇನು ಡೆಲಿವರಿ ಮಾಡಕ್ಕಾಗ್ದೆ, ಅಥವಾ ಯಾವ ವಿಚಾರನು ಹೇಳ್ಕೊಳಕ್ಕಾಗ್ದಲೆ ಸ್ಟಕ್ ಆಗ್ಬೋದು. ಆ ತರ ಒಂದು ಎನರ್ಜಿ ಕೂಡ ನನಗೆ ಕಾಣಿಸ್ತಾ ಇದೆ. ನಿಮ್ಮ ಒಂದು ಲವ್ ಲೈಫ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಿ. ಸ್ಪೆಷಲಿ ನೀವು ಯಾರನ್ನ ನಂಬಿದ್ದೀರಾ, ಆ ಮೆನ್ ಅಥವಾ ವಿಮೆನ್ ಯಾರಾದ್ರೂ ಆಗಿರ್ಬೋದು. ಸೊ ಅವ್ರ ಕಡೆಯಿಂದ ಏನಾದ್ರು ನಿಮಗೆ ಚೀಟಿಂಗ್ ಆಗ್ತಿದೆ, ಅಥವಾ ಫ್ಲರ್ಟಿಂಗ್ ಆಗ್ತಿದೆ, ಅಥವಾ ಏನೋ ಒಂದು ಆಗ್ತಿದೆ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರಲಿ. ಇನ್ನೊಂದಷ್ಟು ವಿಚಾರಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ. ತುಂಬಾ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ಏನೇನೋ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಹೋಗಿ ಕೇಳ್ಬೇಕು, ಅವ್ರಿಗೆ ಕ್ಲಿಯರ್ ಆಗಿ ಮಾತಾಡ್ಬೇಕು, ಏನು ಮಿಸ್ಕಮ್ಯುನಿಕೇಶನ್ ಇದೆ ಎಲ್ಲದನ್ನು ನಾವು ಬಗೆಹರಿಸ್ಕೋಬೇಕು ಅಂತ ಹೇಳಿ ಸಡನ್ ಆಗಿ ಆ ಪರ್ಸನ್ ನೋಡಿದ ತಕ್ಷಣ ನೀವೇನು ಮಾಡಲ್ಲ, ಎಲ್ಲ ಒಂಥರ ಬ್ಲಾಂಕ್ ಆಗ್ಬಿಡೋದು, ಆ ತರ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಇನ್ನು ಸಣ್ಣ ಕಾರ್ಡ್ ಕೂಡ ಬಂದಿದೆ. ಮೇ ಬಿ ನಿಮಗೆ ನಿಮ್ಮ ಲವ್ ಲೈಫ್ ವಿಚಾರವಾಗಿ ಕೆಲವೊಂದಷ್ಟು ಸತ್ಯಗಳು ಗೊತ್ತಾಗುವಂತದ್ದು, ಕೆಲವೊಂದಷ್ಟು ನಿಜ ಬೆಳಕಿಗೆ ಬರುವಂತದ್ದು
ಒಂಥರ ಅವೇಕ್ನಿಂಗ್ ಕಾರ್ಡ್ ಇರ್ಬೋದು, ಅಥವಾ ಸದ್ಯಕ್ಕೆ ನೀವು ಸ್ವಲ್ಪ ಎಚ್ಚೆತ್ಕೊಳ್ಳಿ ಅನ್ನೋದಿರ್ಬೋದು. ಆ ತರ ಒಂದು ವಿಚಾರ ಇಲ್ಲಿ ಕಾಣಿಸ್ತಾ ಇದೆ. ಸಡನ್ ಆಗಿ ಕೆಲವೊಂದು ವಿಚಾರಗಳು ಬೆಳಕಿಗೆ ಬರುವಂತದ್ದು. ಸನ್ ಅನ್ನೋದು ಮೇಜರ್ ಕಾರ್ಡು ಅಂಡ್ ಆಲ್ಸೋ ಬ್ರೈಟ್ನೆಸ್. ನಿಮಗೆ ಸತ್ಯಗಳು ಗೊತ್ತಾಗುವಂತದ್ದು ಇರ್ಬೋದು, ಅಥವಾ ಇನ್ನಷ್ಟು ಕ್ಲಾರಿಟಿ ಬರುವಂತದ್ದು ಲವ್ ಲೈಫ್ ಅಲ್ಲಿ, ಅಥವಾ ನಿಮ್ ಸಂಗಾತಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುವಂತದ್ದು ಆಗ್ಬೋದು. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇರ್ಲಿ. ಅಂಡ್ ತುಂಬಾ ಜನ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮನ್ನ ಜಡ್ಜ್ ಮಾಡ್ತಿರುವಂತದ್ದು, ಅಥವಾ ನಿಮ್ಮ ಪರ್ಸನ್ ಅಂತವ್ರು ಇಂಥವ್ರು ಅಂತ ಹೇಳಿ ಜಡ್ಜ್ ಮಾಡ್ತಿರ್ಬೋದು. ಇಷ್ಟು ದಿನದವರೆಗೂ ನೀವು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿಲ್ಲ, ಆರಾಮಾಗಿ ಒಂದು ಚಿಕ್ಕ ಮಗು ಯಾವ ತರ ಎಂಜಾಯ್ ಮಾಡುತ್ತಲ್ಲ, ಆ ಒಂದು ಎನರ್ಜಿ ನಿಮ್ಗೆ ಕಾಣಿಸ್ತಾ ಇದೆ. ನಿಮ್ಮ ಲವ್ ಲೈಫ್ ನ ಎಂಜಾಯ್ ಮಾಡ್ತಿದ್ರಿ ಅಂತ ಅನಿಸ್ತಾ ಇದೆ. ಲವ್ ಲೈಫ್ ಚೆನ್ನಾಗಿತ್ತು ಅನಿಸ್ತಾ ಇದೆ. ನಿಮ್ದು ಗ್ರೋತ್ ಇತ್ತು, ಪಾಸಿಟಿವ್ ಇತ್ತು, ತುಂಬಾ ಫನ್ ಮಾಡಿದೀರಾ, ತುಂಬಾ ಜಾಯ್ ಮಾಡಿದೀರಾ, ತುಂಬಾನೇ ಅಬಂಡೆನ್ಸ್ ಇತ್ತು ನಿಮ್ಮ ಲೈಫ್ ಅಲ್ಲಿ ಅಂತ ಅನಿಸ್ತಿದೆ. ಬಟ್ ಆದ್ರೆ ಇವಾಗ ಲೈಕ್ ಸನ್ ಆಲ್ಸೋ ಟಾಕ್ ಅಬೌಟ್ ರೇಡಿಯನ್ಸ್, ಅಂದ್ರೆ ಕೆಲವೊಂದು ವಿಚಾರಗಳು ಬೆಳಕಿಗೆ ಬರುವಂತದ್ದು ಆ ತರ ಆಗುತ್ತೆ. ಇಟ್ಸ್ ಲೈಕ್ ಸ್ವಲ್ಪ ನೀವು ನಿಮ್ಮ ಲವ್ ಲೈಫ್ ಬಗ್ಗೆ ಕೇರ್ಫುಲ್ ಆಗಿರುವಂತದ್ದು, ಹುಷಾರಾಗಿ ಸ್ವಲ್ಪ ಹ್ಯಾಂಡಲ್ ಮಾಡುವಂತದ್ದು ಆಗ್ಬೋದು. ಅದ್ರ ಬಗ್ಗೆ ಜ್ಞಾನ ಇರ್ಲಿ. ಓಕೆ, ಕೆಲವೊಬ್ಬರಿಗೆ ಇಲ್ಲಿ ಹೀಲಿಂಗ್ ಆಗೋದಕ್ಕೆ, ಅಥವಾ ಲಾಟ್ ಆಫ್ ಲೈಕ್ ಹ್ಯಾಪಿನೆಸ್ ಪ್ರೀವಿಯಸ್ಲಿ ಇದ್ದಿದ್ದು, ಬಟ್ ಇವಾಗ ಕೆಲವೊಂದಿಷ್ಟು ವಿಚಾರಗಳು ಲೈಕ್ ಒಬ್ರು ಅರ್ಥ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ರಿ, ತುಂಬಾನೇ ನಿಮಗೆ ಫ್ರೀಡಮ್ ಕೊಟ್ಟಿರುವಂತದ್ದು ನಿಮ್ ಪರ್ಸನು, ನಿಮ್ಗೆ ತುಂಬಾ ಫಿನಾನ್ಷಿಯಲಿ ಫ್ರೀಡಮ್ ಅಥವಾ ಏನೋ ಒಂದು ಎಂಜಾಯ್ ಮಾಡ್ಕೊಂಡಿರೋದು ಆ ತರ ಇತ್ತು ಅಂತ ಅನಿಸ್ತಾ ಇದೆ. ಬಟ್ ಇವಾಗ ಸ್ವಲ್ಪ ವಿಚಾರಗಳು ನಿಮಗೆ ಗೊತ್ತಾಗುವಂತದ್ದು ಆಗ್ಬೋದು. ಇನ್ನು ನನಗೆ ಥರ್ಡ್ ಕಾರ್ಡ್ ಬಂದ್ಬಿಟ್ಟು 2 ಆಫ್ ಕಪ್ಸ್ ಬಂದಿದೆ. ಈ 2 ಆಫ್ ಕಪ್ಸ್ ಬಂದ್ಬಿಟ್ಟು ಮತ್ತೆ ನಿಮ್ಮ ಲವ್ ಲೈಫ್ ಬಗ್ಗೆನೆ ತೋರಿಸ್ತಾ ಇದೆ. ನೀವು ನಿಮ್ಮ ಪರ್ಸನ್ ಜೊತೆ ಎಷ್ಟು ಚೆನ್ನಾಗಿತ್ತು ಆ ಮನಿ, ಮತ್ತೆ ಅವ್ರನ್ನ ಎಷ್ಟು ನೀಟಾಗಿ ನೀವು ಅರ್ಥ ಮಾಡ್ಕೊಂಡಿದ್ರಿ, ತುಂಬಾ ಡೀಪ್ ಆಗಿ ನೀವು ಅರ್ಥ ಮಾಡ್ಕೊಂಡಿರುವಂತದ್ದು, ತುಂಬಾ ಚೆನ್ನಾಗಿ ನಿಮ್ಮ ಫೀಲಿಂಗ್ಸ್ ಅವ್ರ ಫೀಲಿಂಗ್ಸ್ ಮ್ಯಾಚ್ ಆಗ್ತಿತ್ತು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ರಿ. ಡೆಫಿನೆಟ್ಲಿ ಇಟ್ಸ್ ಲೈಕ್ ನಿಮ್ಮ ಪರ್ಸನ್ ನಿಮ್ಮ ಒಂದು ರಿಲೇಶನ್ಶಿಪ್ ಅಥವಾ ಲವ್ ಲೈಫ್ ನ ಬರೀ ಸಂಬಂಧದಲ್ಲಿ ಮಾತ್ರ ಇಟ್ಕೋಬಾರ್ದು. ಇದನ್ನ ನಾವು ನೆಕ್ಸ್ಟ್ ಲೆವೆಲ್ ಫ್ಯಾಮಿಲಿ ಅಥವಾ ಲೈಫ್ ಟೈಮ್ ಕಮಿಟ್ಮೆಂಟ್ ತರ ಇದನ್ನ ತಗೊಂಡೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು ಅಂತ ಹೇಳಿ ಅನ್ನಿಸ್ತಾ ಇದೆ. ಸೊ ನಿಮ್ಮಿಬ್ರ ಮಧ್ಯೆ ಏನು ಒಂದು ಹಾರ್ಮನಿ ಇತ್ತಲ್ವಾ, ಆ ಹಾರ್ಮನಿ ಮತ್ತೆ ಲವ್ ಸಾಮರಸ್ಯ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮ್ಗೆ ಪ್ರಾಮಿಸ್ ಕೂಡ ಮಾಡಿದ್ರು ಅಂತ ಅನ್ಸುತ್ತೆ ಮ್ಯಾರೇಜ್ಗೆ ಅಥವಾ ಎಂಗೇಜ್ಮೆಂಟ್ಗೆ. ಅವ್ರ ಮನೆಯವ್ರ ಹತ್ರ ಮಾತಾಡ್ತೀನಿ ಆ ತರ ನಮ್ಮಿಬ್ರು ಕನೆಕ್ಷನ್ ಅಂದ್ರೆ ನಮ್ಮಿಬ್ರದ್ದು ಒಂದು ಗ್ರೇಟ್ ರಿಲೇಶನ್ಶಿಪ್, ಇದು ನಾನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಹೇಳಿ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ರಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಇಟ್ಸ್ ಸ್ಪೀಷಿಯಸ್ ಕಾರ್ಡ್ ಅಂದ್ರೆ ಒಂಥರ ಪವಿತ್ರವಾಗಿರುವಂತ ಒಂದು ಬಂಧನ ಹೆಂಗಿರತ್ತಲ್ಲ ಆ ಒಂದು ಕನೆಕ್ಷನ್ ಇಲ್ಲಿ ತೋರಿಸ್ತಾ ಇದೆ. ನಿಮ್ಮ ಪರ್ಸನ್ ನಿಮಗೆ ತುಂಬಾನೇ ಸಪೋರ್ಟಿವ್ ಆಗಿದ್ರು ಅಂತ ಅನಿಸ್ತಾ ಇದೆ ಪಾಸ್ಟ್ ಅಲ್ಲಿ, ಮತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ರಿಲೇಶನ್ಶಿಪ್ ನ ನಿಮ್ಮ ಜೊತೆ ಹೊಂದಿದ್ರು ಅಂತ ಹೇಳಿ ಕಾಣಿಸ್ತಾ ಇದೆ. ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಿದ್ರು. ಅಟ್ ದ ಸೇಮ್ ಟೈಮ್ ಲೈಕ್ ಒಂಥರ ಇಟ್ಸ್ ಕ್ಲಿಯರಿಟಿ. ಓಕೆ, ತುಂಬಾ ಕ್ಲಿಯರ್ ಆಗಿದ್ವಿ ನಿಮ್ ಪರ್ಸನ್ ಬಗ್ಗೆ, ತುಂಬಾ ಚೆನ್ನಾಗಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ತುಂಬಾನೇ ಕ್ಲಾರಿಟಿಗಳು ಇತ್ತು ಅಂತ ಹೇಳಿ ಅನ್ನಿಸ್ತಿದೆ ಪಾಸ್ಟ್ ಅಲ್ಲಿ. ಓಕೆ, ನಿಮ್ಮ ಪರ್ಸನ್ ಕಡೆಯಿಂದ ನೀವು ಎಲ್ಲಾ ರೀತಿಯಾದ ಒಂದು ಸಪೋರ್ಟ್ ಕೂಡ ಸಿಕ್ಕಿತ್ತು ನಿಮಗೆ. ಆ ತರ ಒಂದು ಬ್ಯಾಲೆನ್ಸ್ಡ್ ಆಗಿರುವಂತ ರಿಲೇಶನ್ಶಿಪ್ ನ ನೀವು ನಿಮ್ಮ ಪರ್ಸನ್ ಜೊತೆ ಹೊಂದಿದ್ರಿ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಓಕೆನಾ, ನೆಕ್ಸ್ಟ್ ಕಾರ್ಡು ನಮಗೆ 7 ಆಫ್ ಕಪ್ಸ್ ಬಂದಿದೆ. ಸೊ ಈ ತರ ಎಲ್ಲ ಇದ್ದಿದಂತ ಒಂದು ಸಂಬಂಧ ಆಲ್ ಆಫ್ ಸಡನ್ ಆಗಿ ನಿಮ್ಮ ಪರ್ಸನ್ ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡುವಂತದ್ದು, ಅಥವಾ ಲಾಜಿಕ್ ಆಗಿ ಜನಗಳನ್ನ ಚೂಸ್ ಮಾಡುವಂತದ್ದು, ಈ ತರ ಮಾಡೋದಕ್ಕೆ ಶುರು ಮಾಡಿರ್ಬೋದು. ಅಥವಾ ನಿಮ್ಮ ಮಧ್ಯೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ವಾಕ್ ಅವೇ ಕೂಡ ಮಾಡಿರುವಂತ ಚಾನ್ಸಸ್ ಇದೆ. ವಾಕ್ ಅವೇ ಅಂದ್ರೆ ದೂರ ಸರಿದಿರುವಂತ ಚಾನ್ಸಸ್ ಇದೆ. ಸ್ವಲ್ಪ ಬುದ್ಧಿವಂತಿಕೆನ ಓಡಿಸ್ಬಿಟ್ಟು ಜನನ ಚೂಸ್ ಮಾಡ್ಕೊಂಡಿರುವಂತದ್ದು ಚಾನ್ಸಸ್ ಕೂಡ ಇದೆ. ಓಕೆನಾ, ಇದೊಂಥರ ಏನಂದ್ರೆ ತುಂಬಾನೇ ಜಾಸ್ತಿ ಏನಂದ್ರೆ ಅವ್ರ ಅವಸರದಲ್ಲಿ ಅಥವಾ ಆತುರದಲ್ಲಿ ಜನನ ಚೂಸ್ ಮಾಡ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ. ತುಂಬಾನೇ ಬುದ್ಧಿವಂತಿಕೆನ ಓಡಿಸಿ ಜನಗಳನ್ನ ಸೆಲೆಕ್ಟ್ ಮಾಡುವಂತದ್ದು ಆತರ ಅನ್ನಿಸ್ತಿದೆ. ನಿಮಗೂ ಅಷ್ಟೇನೆ ಯೂನಿವರ್ಸ್ ಕಡೆಯಿಂದ ಏನಂತ ಒಂದು ಮೆಸೇಜ್ ಬರ್ತಿದೆ ಅಂದ್ರೆ
ನೀವು ನಿಮ್ಮ ಜಸ್ಟ್ ಇಂಟ್ಯೂಷನ್ ಕ್ವಶನ್ ಮಾಡ್ಕೊಳ್ಳಿ. ನೀವೇನ್ ಮಾಡ್ತಿದ್ದೀರಾ ಅಂತ ಹೇಳಿ, ನೀವು ಏನ್ ಸೆಲೆಕ್ಷನ್ ಮಾಡಿದಾರಲ್ಲ ಆ ಪರ್ಸನ್ ಕರೆಕ್ಟ್ ಆಗಿದ್ದೀರಾ, ಇವ್ರ ಜೊತೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದಾ, ಇದು ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಒಂದ್ಸರಿ ನೀವೇ ಕ್ವಶನ್ ಮಾಡ್ಕೊಳ್ಳಿ. ನಿಮ್ಮ ಒಳ ಮನಸ್ಸು ಏನ್ ಹೇಳುತ್ತೆ ಅಂತ ಹೇಳಿ ಕೇಳಿಸ್ಕೊಳ್ಳಿ. ಬಿಕಾಸ್ ಇಲ್ಲಿ ಕೆಲವೊಂದಷ್ಟು ವಿಚಾರಗಳು ನಿಮ್ಮ ಸಂಗಾತಿ ಸಲುವಾಗಿ ಗೊತ್ತಾಗುವಂತದ್ದು ಆಗ್ಬೋದು, ಅಥವಾ ಅವರಿಗೆ ಬೇರೆ ರೀತಿಯ ಇಂಟ್ರೆಸ್ಟ್ ಕೂಡ ಇರುವಂತ ಚಾನ್ಸಸ್ ಇದೆ. ಓಕೆನಾ? ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಕ್ಲಾರಿಟಿಗಳು ತಗೊಳ್ಬೇಕು. ಅಂಡ್ ಪಾಸ್ಟ್ ಅಲ್ಲಿ ನಿಮಗೆ ಪ್ರಾಮಿಸ್ ಮಾಡಿರ್ಬೋದು, ಬಟ್ ಇವಾಗ ಸಡನ್ ಆಗಿ ಏನಾದ್ರು ನಿಮ್ಮಿಂದ ಅವರು ವಾಕ್ ಅವೇ ಮಾಡ್ತಾ ಇದಾರೆ ಅಥವಾ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ಕಾರಣಗಳು ಇರ್ತವೆ. ಓಕೆನಾ? ಸೊ ಹಂಗಾಗಿ ಸಡನ್ ಆಗಿ ನೀವು ಯೋಚನೆ ಮಾಡೋದ್ರ ಬದಲು ಅಥವಾ ಡಿಸಿಷನ್ ತಗೊಳ್ಳೋದ್ರ ಬದಲು ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ. ಓಕೆ, ಇನ್ ಕೇಸ್ ಆ ವ್ಯಕ್ತಿ ಏನಾದ್ರು ವಾಕ್ ಅವೇ ಮಾಡಿದ್ರೆ ನೀವು ಸ್ವಲ್ಪ ಬುದ್ಧಿ ಓಡಿಸಿ, ನಾನ್ ಆಯ್ಕೆ ಮಾಡಿರುವಂತ ಜನ ಸರಿ ಇದ್ದಾರಾ, ಅಥವಾ ಅವರ ಇಂಟ್ಯೂಷನ್ ಏನಿದೆ, ಅವರು ನನ್ನ ಬಗ್ಗೆ ಏನ್ ಥಿಂಕ್ ಮಾಡ್ತಾ ಇದಾರೆ, ಈ ತರ ಡೀಪ್ ಕನೆಕ್ಟ್ ಆಗ್ಬಿಟ್ಟು ಅವ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ? ಸುಮ್ನೆ ಮೇಲ್ಮೇಲೆ ನೋಡೋದಕ್ಕಿಂತ ಇನ್ನೂ ಒಂದ್ ಸ್ವಲ್ಪ ನೀವು ಡೀಪ್ ಆಗಿ ಒಳಗಡೆ ಹೋಗಿ ಅವ್ರ ಮನ್ಸಲ್ಲಿ ಏನಿದೆ, ಅವರ ಥಾಟ್ಸ್ ಅಲ್ಲಿ ಏನಿದೆ, ಅವರ ಯೋಚನೆಯಲ್ಲಿ ಏನ್ ಹುಡ್ತಾ ಇದೆ ನನ್ನ ಬಗ್ಗೆ, ಸೊ ಇದನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಎಲ್ಲಾದ್ರೂ ಅವಮಾನಗಳಾಗುತ್ತೆ, ನಿಮಗೆ ವ್ಯಕ್ತಿ ಗೌರವ ಕೊಟ್ಟಿಲ್ಲ ಅಂದ್ರೆ ಡೆಫಿನೆಟ್ಲಿ ಅಲ್ಲಿಂದ ನೀವು ವಾಕ್ ಅವೇ ಮಾಡ್ಬೋದು. ಓಕೆ, ವಾಕ್ ಅವೇ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಸೊ ಮೇ ಬಿ ನಿಮ್ಮಲ್ಲಿ ಯಾರೋ ಒಬ್ಬರು ಪರ್ಸನ್ ವಾಕ್ ಅವೇ ಮಾಡಿರುವಂತ ಚಾನ್ಸಸ್ ಕೂಡ ಇಲ್ಲಿ ಇದೆ. ಓಕೆ, ನೀವೇನಾದ್ರೂ ಕ್ವಶನ್ ಮಾಡಿ ಯಾಕೆ ಅವರು ಹಿಂಗೆ, ನನಗೆ ಯಾಕೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ, ನಾನೇನ್ ತಪ್ಪು ಮಾಡಿದೀನಿ ಆ ತರದ್ದು ಅಂತ ಹೇಳಿ ಕೇಳಿದ್ರೆ, ಒಂದು ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ. ಮೇ ಬಿ ಪರ್ಸನ್ ತುಂಬಾ ಎಮೋಷನಲಿ ಮತ್ತೆ ಅವರು ತುಂಬಾನೇ ಲೈಕ್ ಚಿಕ್ಕವ್ರು ಇರ್ಬೋದು, ಅಥವಾ ಅಷ್ಟೊಂದು ಮೆಚೂರ್ ಆಗಿರುವಂತ ಪರ್ಸನಾಲಿಟಿ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಹಾರ್ಡ್ ವರ್ಕ್ ಮಾಡ್ಬೋದು, ಅಥವಾ ನೋಡೋದಕ್ಕೆ ಸುಂದರವಾಗಿರ್ಬೋದು, ತುಂಬಾ ಕ್ವಿಕ್ ಆಗಿ ಯೋಚನೆ ಮಾಡ್ತಾರೆ, ತುಂಬಾ ಕಡಿಮೆ ಏಜ್ ಕೂಡ ಇದೆ ಅಂತ ಅನ್ಸುತ್ತೆ, ಬೇಗ ಬೇಗ ಜಗಳಕ್ಕೆ ಬೀಳೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇ ಇರೋವಂಥದ್ದು, ಬೇಗ ಜನಗಳನ್ನ ಜಡ್ಜ್ ಮಾಡುವಂಥದ್ದು, ಸ್ವಲ್ಪ ಸೆನ್ಸಿಟಿವ್ನೆಸ್ ಕಡಿಮೆ ಇದೆ. ನಿಮ್ಗೆ ಏನಾದ್ರೂ ಹೇಳಿದ್ರೆ ನೀವು ಯಾವ ತರ ಫೀಲ್ ಮಾಡ್ತೀರಾ ಅಂತ ಹೇಳಿ ಅವರು ತಲೆ ಕೆಡ್ಸ್ಕೊಳ್ಳಲ್ಲ. ಏನಾದ್ರೂ ವರ್ಡ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ಐ ಡೋಂಟ್ ಕೇರ್ ಅನ್ನೋ ತರ ಕೆಲವೊಂದು ಮಾತುಗಳನ್ನ ಹೇಳ್ಬಿಡ್ತಾರೆ. ಓಕೆನಾ? ಅಂಡ್ ಆಲ್ಸೋ ಪೇಜ್ ಆಫ್ ಸಾರ್ಟ್ಸ್ ಲಾಸ್ಟ್ ಕಾರ್ಡು, ಇಟ್ಸ್ ಟಾಕ್ ಅಬೌಟ್ ದ ಟ್ರೂತ್. ಓಕೆ, ಕೆಲವೊಂದು ನಿಜಗಳು, ಕೆಲವೊಂದು ಕ್ಲಾರಿಟಿಗಳು, ಒಂಥರ ಅನ್ಸರ್ಟಿನಿಟಿ, ನಿಮಗೆ ಗೊಂದಲಮಯವಾಗಿದ್ರೆ ಅದ್ರ ಬಗ್ಗೆ ಒಂದಷ್ಟು ಸತ್ಯಗಳು ಗೊತ್ತಾಗುವಂತದ್ದು ಕೂಡ ಆಗತ್ತೆ. ಇದು ಇಟ್ಸ್ ಲೈಕ್ ನೀವು ತುಂಬಾನೇ ಕನ್ಫ್ಯೂಸ್ಡ್ ಆಗಿರ್ಬೋದು, ತುಂಬಾ ನಿಮ್ಗೆ ಏನಂತಾನೆ ಅರ್ಥ ಆಗದೆ ಇರ್ಬೋದು, ಆ ತರ ಕೂಡ ವ್ಯಕ್ತಿತ್ವ ನಿಮ್ಮ ವ್ಯಕ್ತಿದಿರ್ಬೋದು. ಬಿಕಾಸ್ ಅದ್ ಯಾಕೆ ಅಂದ್ರೆ ಅವರು ಇಮ್ಮೆಚೂರ್ ಎನರ್ಜಿನ ಹೊಂದಿದ್ದಾರೆ. ಸೊ ಹಂಗಾಗಿ ಮೈಂಡ್ಗೆ ಗೊತ್ತಾಗ್ತಿಲ್ಲ ಯಾರನ್ನ ಚೂಸ್ ಮಾಡ್ಬೇಕು ಅಂತ ಹೇಳಿ. ಮೇ ಬಿ ಅದಕ್ಕೆ ಅವರು ಕನ್ಫ್ಯೂಸ್ಡ್ ಆಗಿ ಮೊದಲು ಚೆನ್ನಾಗಿದ್ದು ಇವಾಗ ಲೈಕ್ ಅವಾಯ್ಡ್ ಮಾಡುವಂಥದ್ದು, ದೂರ ಹೋಗುವಂಥದ್ದು, ಆಬ್ಸೆನ್ಸ್ ಆಗುವಂಥದ್ದು, ಈ ತರ ಎಲ್ಲ ಮಾಡ್ತಾ ಇರ್ಬೋದು. ಓಕೆನಾ? ಸೊ ಇವ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಇನ್ನೊಂದಷ್ಟು ಲವ್ ಲೈಫ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿ. ಓಕೆನಾ? ಮತ್ತೆ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ನಾನು ನಿಮ್ಗೆ ಕೆರಿಯರ್ ಬಗ್ಗೆ ಅಥವಾ ನಿಮ್ಮ ಲೈಫ್ ಬಗ್ಗೆ ಏನಾದ್ರು ಅರ್ಜೆಂಟ್ ಮೆಸೇಜ್ ಸಿಗತ್ತೇನೋ ಅಂತ ಹೇಳಿ ಈ ರೀಡಿಂಗ್ ಮಾಡಿದೆ. ಬಟ್ ಇದು ಕಂಪ್ಲೀಟ್ಲಿ ನನಗೊಂಥರ ಲವ್ ರೀಡಿಂಗ್ ತರಾನೇ ಬಂದಿದೆ. ಸೊ ನೋಡಿ, ಇದು ನಿಮಗೆ ರೆಸ್ಯೂನೇಟ್ ಆದ್ರೆ ತಗೊಳ್ಳಿ. ಇನ್ ಕೇಸ್ ರೆಸ್ಯೂನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಇದನ್ನ ನೋಡಿ ಎಂಜಾಯ್ ಮಾಡಿ. ಓಕೆನಾ? ಮತ್ತೆ ಯಾರಿಗೆಲ್ಲ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅವರಿಗೆ ನಂಬರ್ನ ನಾನು ಪ್ಲೇಸ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಥ್ಯಾಂಕ್ ಯು.